ಬಾಸ್ ಸಿನಿಮಾದ ಡೈರೆಕ್ಟರ್ ನಾನು ಮಾತಾಡೋದು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂದ್ರೆ, ಬಾಸ್ ಸಿನಿಮಾದ ಮೇಲೆ ಶ್ರೀಯುತ ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು OS ನಂಬರ್ 2151/2026 ಅಂತ ಸಿವಿಲ್ ಸೂಟ್ ಹಾಕಿದ್ರು. ಪ್ರತಿವಾದಿ 1 ಸಿರಿ ಪ್ರೊಡಕ್ಷನ್ ಮಾಡಿದ್ರು. ಪ್ರತಿವಾದಿ ನಂಬರ್ 2 ನಾನು, ಡೈರೆಕ್ಟರ್ ಲವಾವಿ. ಪ್ರತಿವಾದಿ ನಂಬರ್ 3 ಸೆನ್ಸಾರ್ ಬೋರ್ಡ್, ಮತ್ತೆ 4 ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸ್, ಮತ್ತೆ ಇನ್ನು ಮಿಕ್ಕಂತೆ ಗೂಗಲ್, ಯೂಟ್ಯೂಬ್ ಮತ್ತೆ ಕೆಲವು ಮಾಧ್ಯಮಗಳು ಮತ್ತೆ ಪ್ರಿಂಟ್ ಮೀಡಿಯಾ ಇದನ್ನ ಮಾಡಿದ್ರು. ಇವರು ಯಾವತ್ ಫೈಲಿಂಗ್ ಕೇಸ್ ಮಾಡ್ತಾರೆ ಅಂದ್ರೆ 25/3/2026 ಒಂದು ಇಂಜೆಕ್ಷನ್ ಸೂಟ್ ಹಾಕ್ತಾರೆ. ವಾದಿ ಬಂದು ದರ್ಶನ್ ಸರ್ ಅವರು, ಮತ್ತೆ ವಿಜಯಲಕ್ಷ್ಮಿ ದರ್ಶನ್ 2ನೇ ವಾದಿ ಆಗಿರ್ತಾರೆ. ಸೊ ಬೆಂಗಳೂರು ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಕೋರ್ಟ್ CCH 16 ಇವರು ತಡೆಯಾಜ್ಞೆ ಕೊಡ್ತಾರೆ 27ನೇ ತಾರೀಕು. ತಡೆಯಾಜ್ಞೆ ಕೊಟ್ಟು ಯಾವುದೇ ಸಿನಿಮಾನ ನಾವು ಎಲ್ಲೇ ಆಗಲಿ ಪ್ರಚಾರ ಮಾಡಂಗಿಲ್ಲ, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಪ್ರಿಂಟ್ ಯಾವುದೇ ಮೀಡಿಯಾದಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ OTTಲೂ ಸ್ಟ್ರೀಮಿಂಗ್ ಮಾಡಂಗಿಲ್ಲ, ಮತ್ತೆ ಯಾವುದು ಥಿಯೇಟರ್ಗಳನ್ನೂ ರಿಲೀಸ್ ಮಾಡೋಂಗಿಲ್ಲ ಅಂತ ಕೊಡ್ತಾರೆ. ಸೊ ಕೊಟ್ಟಾದಾದ್ಮೇಲೆ ನಾವು ನಮ್ಮ ವಕೀಲರಾದ ಹಿರಿಯ ವಕೀಲರಾದ ಮತ್ತೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಸರ್ನ ಎಂಗೇಜ್ ಮಾಡ್ತೇವೆ. ಸೊ ಎಂಗೇಜ್ ಮಾಡಾದಾದ್ಮೇಲೆ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿ ಎಲ್ಲ ಅದಾದ್ಮೇಲೆ ನಮಗೂ ಮತ್ತೆ ಅವ್ರಿಗೂ ಆರ್ಗ್ಯುಮೆಂಟ್ ಆಗುತ್ತೆ. ನಂತರ ಆರ್ಡರ್ಸ್ಗೆ ಪೋಸ್ಟ್ಪೋನ್ ಆಗುತ್ತೆ. ಇವತ್ತು ಏನು ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಚಲನಚಿತ್ರ ರಿಲೀಸ್ ಆಗಬಾರ್ದು ಅಂತ ಮಾಡಿದ್ರು, ಆ ಸ್ಟೇನ ಮೊನ್ನೆ 2/6 ತೆರವುಗೊಳಿಸಿದೆ ನ್ಯಾಯಾಲಯ. ಸೊ ನೀವು ಸಿನಿಮಾ ಬಿಡುಗಡೆ ಮಾಡಬಹುದು ಅಂತ. ಇಲ್ಲಿ ಇವರ ಕ್ಲೈಂಟ್ ಅಲ್ಲಿ ಏನು ವಾದ ಪತ್ರದಲ್ಲಿ ಏನು ಏನು ಫ್ಯಾಕ್ಟ್ ಆಫ್ ದಿ ಕೇಸ್ ಇತ್ತು ಅಂದ್ರೆ, ಇದು ಸ್ಪೆಷಲ್ CC ನಂಬರ್ 131/2024 ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿರುತ್ತೆ, ಆ ಪ್ರಕರಣ ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ಮತ್ತೆ ಪರ್ಸನಲ್ ಲೈಫ್ ಬಗ್ಗೆ, ದರ್ಶನ್ ಸರ್ ಪರ್ಸನಲ್ ಲೈಫ್ ಬಗ್ಗೆ ಮಾಡಿದ್ದೀರಾ ಅಂತ ಹೇಳ್ತು. ನಮ್ಮ ನಿಲುವಿತ್ತು, ನಾವು ಮೊದಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ನಾವು ಆ ಪ್ರಕರಣ ತಗೊಂಡೆ ಸಿನಿಮಾ ಮಾಡಿಲ್ಲ. ಇದು ಒಬ್ಬ ಡೈರೆಕ್ಟರ್ನ ಕಾಲ್ಪನಿಕ ಕತೆ ಅಂತ ಹೇಳಿ, ಹಾಗಾದ್ರೂ ಅವರು ನಮ್ಮ ಫಸ್ಟ್ ಲುಕ್ ಏನ್ ಬಿಟ್ಟಿದ್ದೋ ಆ ಫಸ್ಟ್ ಲುಕ್ ಅದ್ರ ಬೇಸ್ ಮೇಲೆ ಸ್ಟೇ ತಗೊಂಡಿದ್ರು. ನಂತರ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡು ಇದು ಆ ಸಿನಿಮಾ ಅಲ್ಲ, ನಮ್ಮ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಒಬ್ಬ ನಿರ್ದೇಶಕನಿಗೆ, ಸೊ ಅದರ ಮೇಲೆ ನಾವು ಕಥೆಯನ್ನ ಮಾಡಿದ್ದೇವೆ. ಸೊ ಅದನ್ನ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೊಟ್ಟಾದ್ಮೇಲೆ ಸ್ಟೇ ತೆರವಾಗಿದೆ. ಜೊತೆಗೆ ನಮ್ಮ ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ಅನುಮತಿ ಕೊಟ್ಟೈತೆ. ಸರ್ ನಾವು ಅಂದ್ರೆ ಇವರು ಹೇಳಿದ್ರು, ಇದು ದರ್ಶನ್ ಸರ್ ಅವರ ಪರ್ಸನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ, ಕೆಲವು ಸೀನ್ಗಳು ಮತ್ತೆ ಫಸ್ಟ್ ಲುಕ್ ಅಲ್ಲಿ ಏನು ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ ಮನವರಿಕೆ ಮಾಡಿದ್ವು. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ, ಸೆನ್ಸಾರ್ ನೋಡಿ ನಮ್ಗೆ U/A ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರ್ ಅಲ್ಲಿ ಹಾಕ್ತಿವಿ, ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಜೊತೆಗೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ, ಕ್ಲೈಂಟ್ ಅಲ್ಲಿ ಯಾವ್ದು ಪೇಜ್ ಅಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡಿದು, ಸೊ ಹಾಗಾಗಿ ಆ ಗ್ರೌಂಡ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ
ಸೆನ್ಸಾರ್ ಬೋರ್ಡ್ ಅವರಿಗೆ ಫಸ್ಟ್ ನೋಟಿಸ್ ಕೊಡಬೇಕಾಯಿತು. ಅದನ್ನು ಕೂಡ ಅವ್ರು ಕೊಟ್ಟಿರ್ಲಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟ್ ಟೆಕ್ನಿಕಲ್ ಗೌರ್ಮೆಂಟ್ ಇವರು ಮಾಡಿರೋಂಥದ್ದು ಈಗ ಸದ್ಯಕ್ಕೆ ನಮ್ಮ ಹೈಯೇನ ಅವ್ರು ಏನು ಸ್ಟೇ ತಗೊಂಡಿದ್ರು ಒಂದು ಹೈಯೆ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ. ಇಲ್ಲ, ಅವ್ರು ಕೇಳಿದ್ರು ಸರ್, ಅವರು ಅವರ ವಕೀಲರು, ಹಿರಿಯ ವಕೀಲರು ಅವ್ರನ್ನ ನೇಮಕ ಮಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಹಿರಿಯ ವಕೀಲರನ್ನ ನೇಮಕ ಮಾಡಿದ್ರು ಅವರನ್ನು ಕೂಡ. ಸೊ ಅವ್ರನ್ನು ವಾದ ಮಾಡಿದ್ರು. ನಮ್ಮದಿತ್ತು, ನಾವು ಒಂದು ಕಾಲ್ಪನಿಕ ಕಥೆ ಅಂತ ಮಾಡಿದಾಗ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರ್ಟ್ ಅಲ್ಲಿ ಅವ್ರು ಹೇಳಿದ್ರು, ಸಿನಿಮಾ ತೋರಿಸಿ ಅಂತ. ನಾವು ಕಾಲ್ಪನಿಕ ಕಥೆ ಸೆನ್ಸರ್ ಇದೆ, ನಾವು ತೋರಿಸೋ ಅವಶ್ಯಕತೆ ಇಲ್ಲ, ಕೋರ್ಟ್ ಅದಕ್ಕೆ